ಚೆನ್ನಮ್ಮ ಈಗಾಗಲೇ ನಿಧನವಾಗಿದೆ. ಈ ವಿಚಾರಕ್ಕೆ ಮಾತಾಡಲಿಕ್ಕೆ ದೇವೇಗೌಡರ ಕುಟುಂಬದ ಆಪ್ತರು ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ಕುಪೇಂದ್ರ ರೆಡ್ಡಿ ಅವರ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಷ್ಟೇ ಅವರ ಪಾರ್ಥಿವ ಶರೀರನ ದರ್ಶನ ಮಾಡಿ ಬಂದಿದ್ದೀರಿ. ಚೆನ್ನಮ್ಮ ಅವರು ಇವತ್ತಿಲ್ಲ ನೋಡಿ. ಈಗ ಈ ವಿಚಾರದಲ್ಲಿ ಹೇಳಬೇಕಾದ್ರೆ ಎಷ್ಟೋ ಜನಕ್ಕೆ ಇವತ್ತು ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ದೀವಿ, ಎಷ್ಟೋ ಜನಕ್ಕೆ ಅನ್ನ ಹಾಕಿದಂಥ ದೇವತೆ ಅಮ್ಮ. ಏನಿರಲಿ ಇಲ್ಲದೆ ಹೋಗಲಿ, ಬನ್ನಿ ಊಟ ಮಾಡ್ಕೊಂಡು ಹೋಗಿ, ಬನ್ನಿ ಊಟ ಮಾಡಿ, ಏನಾದರೂ ಇರಲಿ ಸ್ವಲ್ಪನಾದರೂ ಪ್ರಸಾದ ಕೊಟ್ಟಂಗೆ ಕೊಟ್ಟು ಎಲ್ಲರಿಗೂ ಒಂದು ಆಶೀರ್ವಾದವನ್ನು ಮಾಡ್ತಾ ಇದ್ದಂಥ ತಾಯಿ ಅಮ್ಮ. ಇವತ್ತು ಒಬ್ಬರೊಬ್ಬರು ಇಷ್ಟು ಅನ್ಯೋನ್ಯವಾದ ದಂಪತಿಗಳನ್ನು ನಾನು ಎಲ್ಲೂ ನೋಡಿಲ್ಲ. ಆದರೆ ಇವತ್ತು ಗೌಡ್ರ ಮುಖದಲ್ಲಿ ಗೌಡ್ರು ನನಗೆ ಈಗ ತಾನೇ ಏನು ಹೇಳ್ತಿದ್ರು ಅಂದರೆ, ನನಗೆ ಇಂಟ್ಯೂಷನ್ ಏನಾಯಿತು, ನಾನು ಬಂದು ಹಣೆಗೆ ಒಂದು ಕುಂಕುಮವನ್ನು ಇಟ್ಟು ನಾನು ಒಂದು 5 ನಿಮಿಷ ಪ್ರೇಯರ್ ಮಾಡ್ಕೊಳ್ತಾ ಇರುವಾಗಲೇ ಉಸಿರು ಬಿಟ್ಟರು ಅಂತೇಳಿದರೆ, ನನ್ನ ದೇವರು ಇಲ್ಲಿ ಕರ್ಕೊಂಬಂದು ಅವರು ನನ್ನ ಕೈಯಿಂದನೇ ಸಾಯಬೇಕು ಅನ್ನೋದಾದರೆ ನನಗಿನ್ನ ನಾನು ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಿದ್ದೆ. ಆದರೆ ಆ ವಿಚಾರದಲ್ಲಿ ನನಗೇನು ಅನ್ನಿಸ್ತು ಅಂದರೆ, ಅವರ ಅನ್ಯೋನ್ಯತೆ ಎಷ್ಟಿತ್ತು, ಯಾವ ರೀತಿ ಇತ್ತು ಅನ್ನೋದು ನನಗೂ ನಿಮಗೂ ಎಲ್ಲರಿಗೂ ಗೊತ್ತಿರೋ ಅಂಥ ವಿಚಾರ. ದೇವೇಗೌಡರು ಆಸ್ಪತ್ರೆಗೆ ಬಂದ ನಂತರದಲ್ಲಿ ಅವರ ಜೀವ ಹೋಗಿರೋದು ಅಂತ, ನಿಧನರಾಗಿದ್ದು ಅಂತೀರ. ಅವರ ಜೊತೆಯಲ್ಲಿ ಕುಂತು ಅವರು ಹಣೆಗೆ ಕುಂಕುಮ ಇಟ್ಟು ಪ್ರೇಯರ್ ಮಾಡ್ತಾ ಇರುವಾಗ ಸಡನ್ನಾಗಿ BP ಡ್ರಾಪ್ ಆಗಿದೆ, ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು ಮೋಸ್ಟ್ಲಿ. ಇನ್ನು ಡಾಕ್ಟರ್ಸ್ ಏನು ಹೇಳಲಿಲ್ಲ. ಬಟ್ ಅದು ದೇವೇಗೌಡರು ಅಲ್ಲಿ ಕುಂತ್ಕೊಂಡು ಭಾರಿ ನೋವಿನಿಂದ ಹೇಳ್ತಾ ಇದ್ದಾರೆ ನನಗೆ. ಅದು ಸರ್, ಈಗ ನಿಮ್ಮ ಅವರ ಒಡನಾಟ, ಕುಟುಂಬದ ಒಡನಾಟ ಎಷ್ಟು ವರ್ಷದ್ದು? ನಾನು ಸುಮಾರು ಚಿಕ್ಕ ಹುಡುಗನಿಂದ ನಾನು ನೋಡ್ತಾ ಇದ್ದೀನಿ, ಅವರ ಫ್ಯಾಮಿಲಿ ಒಟ್ಟಿಗಿದ್ದೀನಿ. ಆದರೆ ಇವತ್ತಿನ ದಿನ ಇಷ್ಟು ಅಪಾರವಾದ ಆ ನೋವನ್ನು ಅವರ ಕುಟುಂಬದವರು ಹೇಗೆ ಭರಿಸ್ತಾರೆ ಅಂತೇಳಿ, ತಾಯಿಯನ್ನು ನೋಡದೆ ಯಾರೂ ಹೋಗ್ತಿರ್ಲಿಲ್ಲ. ಅವ್ರ ಮನೆಯಲ್ಲಿ ಎಲ್ಲ ಮಕ್ಕಳು ಸಹ ಅವರ ತಾಯಿ ನೋಡಲಿಕ್ಕೆ ಆದರೂ ಬಂದು ತಂದೆಯನ್ನು ನೋಡಿ ಇಲ್ಲಿ 1-2 ನಿಮಿಷ ಕಾಲ ಕಳೆದು ಹೋಗ್ತಿದ್ರು. ಆದರೆ ಇವತ್ತು ಆ ವಿಚಾರದಲ್ಲಿ ಅವರಿಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಆ ದೇವರೇ ಕೊಡಬೇಕು ಅನ್ನೋದು. ಯಾಕಂದರೆ ಅವ್ರ ಮನೆ ದೇವರು ಈಶ್ವರ, ಅವರೇ ಕೊಡಬೇಕು ಅನ್ನೋದನ್ನು ನಾನು ಆ ದೇವರಲ್ಲಿ ಪ್ರಾರ್ಥನೆ. ಮುಂದಿನ ಕಾರ್ಯ ಎಷ್ಟು ಗಂಟೆ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರಂತೆ? ಮುಂದಿನದು ಏನು ಸರ್? ಈಗ 8:30 ಇಲ್ಲಿ ಬಿಡ್ತಾರೆ, 9 ಗಂಟೆಗೆ ಪದ್ಮನಾಭನಗರಕ್ಕೆ ಹೋಗ್ತಾರೆ. 9 ಗಂಟೆಯಿಂದ ಬೆಳಿಗ್ಗೆ ನಾಳೆ ಮಧ್ಯಾಹ್ನದವರೆಗೂ ಪದ್ಮನಾಭನಗರ, ಅಲ್ಲಿಂದ ಮುಂದಕ್ಕೆ ಹೋಗೋದು ಹಾಸನಿಗೆ ಹೋಗ್ತಾರೆ, ಹೊಳೆನರಸೀಪುರಕ್ಕೆ ಹೋಗ್ತಾರೆ. ಇನ್ನೂ ಡಿಸೈಡ್ ಆಗಿಲ್ಲ. ಅದು ಇನ್ನೂ ಡಿಸೈಡ್ ಮಾಡಿ ಅವರೆಲ್ಲ ಅಣ್ಣ ತಮ್ಮಂದರು ಎಲ್ಲರೂ ಕುಂತ್ಕೊಂಡು ಮಾತಾಡಿ ಏನು ಮಾಡಬೇಕು. ಹಾಸನಿಗೆ ಹೋಗಿ ಹೊಳೆನರಸೀಪುರಕ್ಕೆ ಹೋಗ್ತಾರೆ. ಬಟ್ ಮಣ್ಣು ಮಾಡೋದಂತೂ ಹೊಳೆನರಸೀಪುರದಲ್ಲೇ ಮಾಡ್ತಾರೆ. ಇದಿಷ್ಟು ಮಾಜಿ ರಾಜ್ಯಸಭಾ ಸದಸ್ಯರು ದೇವೇಗೌಡರ ಕುಟುಂಬದ ಅತ್ಯಾಪ್ತರಂತ ಕುಪೇಂದ್ರ ರೆಡ್ಡಿ ಅವರ ಮಾತು. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.